ಲಘು ಎಂದರೆ ಸುಲಭ, ಶೀಘ್ರ, ಕ್ಷಿಪ್ರ ಅಂತರ್ಥ. ಅಂದರೆ ಭಕ್ತರ ಪ್ರಾರ್ಥನೆಗೆ ಅತ್ಯಂತ ವೇಗವಾಗಿ ಸ್ಪಂದಿಸುವ ವಾರಾಹಿ ದೇವಿಯ ಸ್ವರೂಪವೇ ಲಘು ವಾರಾಹಿ ಎಂದು ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಭಾವಿಸಲಾಗಿದೆ. ಮಹಾವಾರಾಹಿ ಸರ್ವಸೇನಾಧಿಪತಿಯಾಗಿದ್ದರೆ, ಲಘು ವಾರಾಹಿ ತಾಯಿಯು ಭಕ್ತನ ವೈಯಕ್ತಿಕ ಜೀವನದಲ್ಲಿ ಶೀಘ್ರ ಕೃಪೆ, ರಕ್ಷಣೆ ಮತ್ತು ಅಡೆತಡೆ ನಿವಾರಣೆಗೆ ಸಂಬಂಧಿಸಿದ ರೂಪವಾಗಿ ಆರಾಧಿಸಲ್ಪಡುತ್ತಾಳೆ. ಅವಳು ಭಕ್ತನಿಗೆ ಹತ್ತಿರವಾಗಿರುವ, ಸುಲಭವಾಗಿ ಅನುಗ್ರಹಿಸುವ ಕರುಣಾಮಯಿ ತಾಯಿ ಎಂದು ಪರಿಗಣಿಸಲಾಗುತ್ತೆ. ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರ ಪರಾಶಕ್ತಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಇಚ್ಛಾಶಕ್ತಿಯಿಂದ ಮಹಾವಾರಾಹಿ ಪ್ರಾಕಟ್ಯಗೊಂಡಳು. ಅದೇ ಮಹಾವಾರಾಹಿಯ ಕ್ಷಿಪ್ರ ಅನುಗ್ರಹ ಶಕ್ತಿಯೇ ಲಘು ವಾರಾಹಿ ಎಂದು ಸಂಪ್ರದಾಯ ವಿವರಿಸುತ್ತೆ. ಅವಳು ಹೊಸ ದೇವತೆಯಲ್ಲ, ಮಹಾವಾರಾಹಿಯ ಕಾರ್ಯನಿರತ ಶೀಘ್ರ ಕೃಪೆಯ ರೂಪ. ಆದ್ದರಿಂದ ಕೆಲವು ಉಪಾಸನಾ ಕ್ರಮಗಳಲ್ಲಿ ಮೊದಲು ಲಘು ವಾರಾಹಿಯನ್ನ ಆರಾಧಿಸಿ ನಂತರ ಮಹಾವಾರಾಹಿಯ ಪೂಜೆಗೆ ಪ್ರವೇಶಿಸುವ ಪದ್ಧತಿಯು ಕಂಡುಬರುತ್ತೆ. ಲಘು ವಾರಾಹಿಯ ರೂಪವು ಉಗ್ರತೆ ಮತ್ತು ಕರುಣೆ ಎರಡನ್ನ ಒಳಗೊಂಡಿರುತ್ತೆ. ವರಾಹ ಮುಖ ತೇಜೋಮಯ ಕೆಂಪು ಅಥವಾ ಅರುಣವರ್ಣ, 3 ಕಣ್ಣುಗಳು, ಸಾಮಾನ್ಯವಾಗಿ 4 ಅಥವಾ 6 ಭುಜಗಳು, ಕೈಗಳಲ್ಲಿ ಹಲ, ಮುಸಲ, ಪಾಶ, ಅಂಕುಶ ಅಥವಾ ಅಭಯವರದ ಮುದ್ರೆಗಳು, ಕೆಂಪು ಅಥವಾ ಗಾಢ ಕೆಂಪು ವಸ್ತ್ರ, ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟ ದಿವ್ಯ ರೂಪ, ಪ್ರಸನ್ನವಾದರೂ ಶಕ್ತಿಯುತ ಮುಖಭಾವ. ಅವಳ ರೂಪವು ಭಕ್ತರಲ್ಲಿ ಧೈರ್ಯ ಮತ್ತು ವಿಶ್ವಾಸವನ್ನ ಉಂಟುಮಾಡುತ್ತೆ. ಲಘು ವಾರಾಹಿಯ ಬಗ್ಗೆ ಪ್ರತ್ಯೇಕ ಪುರಾಣ ಕಥೆ ಲಭ್ಯವಿಲ್ಲ. ಆದರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಹೀಗೆ ವಿವರಿಸಲಾಗುತ್ತೆ. ಭಂಡಾಸುರನ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ಮಹಾವಾರಾಹಿಯ ಶಕ್ತಿ ಅನೇಕ ಕಾರ್ಯಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬೇಕಾಯಿತು. ಭಕ್ತರ ರಕ್ಷಣೆ, ಸೇನೆಯ ನಿರ್ವಹಣೆ ಮತ್ತು ಅಡೆತಡೆ ನಿವಾರಣೆಗಾಗಿ ಅವಳ ಕ್ಷಿಪ್ರ ಕಾರ್ಯಶಕ್ತಿಯ ರೂಪವೇ ಲಘು ವಾರಾಹಿ ಎಂದು ಉಪಾಸನ ಪರಂಪರೆ ವಿವರಿಸುತ್ತೆ. ಈ ರೂಪವು ಭಕ್ತನ ಕರೆಯನ್ನು ತ್ವರಿತವಾಗಿ ಆಲಿಸುವ ದೇವಿ ಎಂಬ ಭಾವವನ್ನ ಪ್ರತಿನಿಧಿಸುತ್ತದೆ. ಲಘು ವಾರಾಹಿ ಎಂದ್ರೆ ಕ್ಷಿಪ್ರ ಅನುಗ್ರಹದ ದೇವಿ, ಭಕ್ತರ ರಕ್ಷಕಿ, ಮನಸ್ಸಿನ ಭಯವನ್ನು ನಿವಾರಿಸುವ ತಾಯಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಶಕ್ತಿ, ಧರ್ಮ ಮಾರ್ಗದಲ್ಲಿ ಸಾಗಲು ಪ್ರೇರೇಪಿಸುವ ದೇವಿ. ಅವಳು ಹೊರಗಿನ ಅಡೆತಡೆಗಳಷ್ಟೇ ಅಲ್ಲ, ಒಳಗಿನ ಸೋಮಾರಿತನ, ಸಂಶಯ ಮತ್ತು ನಿರಾಶೆಯನ್ನು ದೂರ ಮಾಡುವ ಶಕ್ತಿಯ ಸಂಕೇತ. ಲಘು ವಾರಾಹಿಯನ್ನ ಏಕೆ ಪೂಜಿಸಬೇಕು ಅಂದ್ರೆ, ಕಾರ್ಯಗಳಲ್ಲಿ ವೇಗ ಮತ್ತು ಸ್ಪಷ್ಟತೆ ದೊರೆಯಲು, ಭಯ ಮತ್ತು ಆತಂಕ ಕಡಿಮೆಯಾಗೋದಕ್ಕೆ, ಮನಸ್ಸಿನ ಸ್ಥಿರತೆ ಹೆಚ್ಚು ಮಾಡೋದಕ್ಕೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಉತ್ಸಾಹ ವೃದ್ಧಿಯಾಗೋದಕ್ಕೆ, ದೇವಿಯ ಮೇಲಿನ ಭಕ್ತಿ ಗಟ್ಟಿಯಾಗಿರೋದಕ್ಕೆ, ಕುಟುಂಬದ ರಕ್ಷಣೆಗಾಗಿ, ಜೀವನದ ಸಣ್ಣ ಪುಟ್ಟ ಅಡೆತಡೆಗಳನ್ನ ಎದುರಿಸುವ ಧೈರ್ಯ ಸಿಗೋದಕ್ಕೆ ಲಘು ವಾರಾಹಿಯನ್ನ ಪೂಜಿಸಬೇಕು. ಲಘು ವಾರಾಹಿಯ ಪೂಜೆಯ ಮಹತ್ವ ತುಂಬಾನೇ ಇದೆ. ಲಘು ವಾರಾಹಿಯನ್ನ ಪಂಚಮಿ ತಿಥಿ, ಆಷಾಢ ಗುಪ್ತ ನವರಾತ್ರಿ, ಶುಕ್ರವಾರ ಮತ್ತು ರಾತ್ರಿ ಭಕ್ತಿಭಾವದಿಂದ ದೀಪ ಹಚ್ಚಿ ಮಾಡುವ ಸರಳ ಪೂಜೆ ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತೆ. ಕೆಂಪು ಹೂವುಗಳು, ಕುಂಕುಮ, ದೀಪ ಮತ್ತು ನಾಮಸ್ಮರಣೆ ಅವಳಿಗೆ ಪ್ರಿಯವೆಂದು ಭಕ್ತರು ನಂಬುತ್ತಾರೆ. ಓಂ ಲಘು ವಾರಾಹಿಯೇ ನಮಃ ಅಥವಾ ಓಂ ಶ್ರೀ ವಾರಾಹಿಯೇ ನಮಃ ಅನ್ನೋದು ತುಂಬಾ ಸರಳ ಮಂತ್ರ. ಎಲ್ಲಾ ಭಕ್ತರು ಇದನ್ನ ಜಪಿಸಬಹುದು. ಲಘು ವಾರಾಹಿಯು ನಮಗೆ ಚಿಕ್ಕದಾದ ಸಂದೇಶವನ್ನ ನೀಡ್ತಾರೆ. ಭಕ್ತಿಯಿಂದ ನನ್ನನ್ನು ಕರೆ, ಧೈರ್ಯದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು, ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು. ಅವಳು ಕೇವಲ ಅಡೆತಡೆಗಳನ್ನ ದೂರ ಮಾಡುವ ದೇವಿಯಲ್ಲ, ನಮ್ಮೊಳಗಿನ ಭಯ, ಅಸ್ಥಿರತೆ ಮತ್ತು ಸಂಶಯವನ್ನ ನಿವಾರಿಸಿ ಜೀವನದಲ್ಲಿ ಧೈರ್ಯ, ವಿಶ್ವಾಸ ಮತ್ತು ಭಗವಂತನ ಮೇಲಿನ ಶರಣಾಗತಿಯನ್ನು ಬೆಳೆಸುವ ಶಕ್ತಿಯ ಸಂಕೇತ. ಓಂ ಲಘು ವಾರಾಹಿಯೇ ನಮಃ. ಶ್ರೀ ಜಗದಂಬಾರ್ಪಣಮಸ್ತು.